ತೈಲ ಬಿಕ್ಕಟ್ಟು ಸದ್ಯ ಬಗೆಹರಿಯಲ್ಲ. ಗ್ಯಾಸ್ ಟ್ರಬಲ್ ಹೀಗೆ ಮುಂದುವರಿಯುತ್ತಾ ಹಾಗಿದ್ರೆ ಗೃಹ ಬಳಕೆ ಸಿಲಿಂಡರ್ ಸಪ್ಲೈಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಸದ್ಯಕ್ಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಂತೆ. ತೈಲ ಬಿಕ್ಕಟ್ಟು ಸದ್ಯ ಬಗೆಹರಿಯೋದಿಲ್ಲ. ಗ್ಯಾಸ್ ಟ್ರಬಲ್ ಆಗಿದ್ರೆ ಹೀಗೆ ಫೇಸ್ ಮಾಡಬೇಕಾಗತ್ತಾ? ಬಟ್ ಗೃಹ ಬಳಕೆ ಸಿಲಿಂಡರ್ಸ್ ಸಪ್ಲೈಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಡೇ 1 ಕೂಡ ಇದನ್ನೇ ಹೇಳ್ತಿದ್ದಾರೆ. ಯಾವಾಗ ಗ್ಯಾಸ್ ಅಭಾವ ಉಂಟಾಯಿತು, ಕಮರ್ಷಿಯಲ್ ಗ್ಯಾಸ್ಗೆ, ವಾಣಿಜ್ಯ ಗ್ಯಾಸ್ಗೆ ಅಷ್ಟೇ ಸಮಸ್ಯೆ ಆಗುತ್ತೆ. ಬಟ್ ಗೃಹ ಬಳಕೆಗೆ ಏನು ಸಮಸ್ಯೆ ಆಗೋದಿಲ್ಲ. ನೀವೆಲ್ಲ ಮತ್ತೆ ಬುಕ್ಕಿಂಗ್ ಮಾಡಿಬಿಟ್ಟು ಸ್ಟಾಕ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ, ಬೇರೆಯವ್ರಿಗೆ ಸಮಸ್ಯೆ ಆಗತ್ತೆ, ಸುಖ ಸುಮ್ಮನೆ ಆ ರೀತಿಯಾಗಿ ಮಾಡಬೇಡಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು ವಿಚಾರವನ್ನ. ಬಟ್ ಈಗ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಸದ್ಯಕ್ಕೆ ಮಾಡೋದಿಲ್ಲ ಅಂತ ಸ್ಪಷ್ಟನೆ ಮಾಡ್ತಾ ಇದ್ದಾರೆ. ಪರಿಷತ್ನಲ್ಲಿ ಸಚಿವ ಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವಶ್ಯಕತೆ ಕಡೆಗೆ ಕಮರ್ಷಿಯಲ್ ಗ್ಯಾಸ್ ಕೊಡ್ತಿದ್ದೇವೆ. ಕೇಂದ್ರ ಸರ್ಕಾರ ಕೂಡ ನಿರಂತರ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಭಾರತದ ಶಿಪ್ಗಳು ಕ್ಯೂನಲ್ಲಿದೆ, ಬಿಡುಗಡೆ ಆಗಬೇಕು. ಹೋಟೆಲ್ಗಳು ಇಂಡಕ್ಷನ್ ಸ್ಟವ್ ಬಳಸಿದ್ರೆ ಒಳ್ಳೆಯದು. ಕಾಳಸಂತೆಗೆ ಸಿಲಿಂಡರ್ ಮಾರಾಟ ಮಾಡಬಾರ್ದಂತೆ ಕ್ರಮ ಕೂಡ ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ತಿದ್ದಾರೆ ಸಚಿವ ಮುನಿಯಪ್ಪ. ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ ಸದ್ಯಕ್ಕೆ ಸಮಸ್ಯೆ ಏನೂ ಕೂಡ ಇಲ್ಲ. ಗೃಹ ಬಳಕೆದು ವ್ಯವಸ್ಥಿತವಾಗಿ ಕೊಡಲಾಗ್ತಾ ಇದೆ. ಸದ್ಯಕ್ಕೆ ಡೊಮೆಸ್ಟಿಕ್ ಸಿಲಿಂಡರ್ ಸಮಸ್ಯೆ ಇರೋದು 20% ಕೊಡೋದಕ್ಕೆ ಕೇಂದ್ರ ಹೇಳಿರುವಂಥದ್ದು. ಸೊ 9,000 ಸಿಲಿಂಡರ್ ದಿನಕ್ಕೆ ಕೊಡಲಾಗ್ತಾ ಇದೆ. ಯಾವುದಕ್ಕೆ ಅವಶ್ಯಕತೆ ಇದೆಯೋ ಅದಕ್ಕೆ ಮಾತ್ರ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಸಚಿವ ಮುನಿಯಪ್ಪ. ಪ್ರಯಾರಿಟಿ ಇರೋದು ಡೊಮೆಸ್ಟಿಕ್. ಗೃಹ ಬಳಕೆನ ಯಾವ ಕಾಲಕ್ಕೂ ನಿಲ್ಲಿಸೋಕ್ಕಾಗಲ್ಲ. ಅದಕ್ಕೆ ವ್ಯವಸ್ಥಿತವಾಗಿ ಇದಕ್ಕೆ ಎಷ್ಟು ಬೇಕಾಗ್ತದೆ ಅನ್ನೋದನ್ನು ಕೂಡ ಮಾಹಿತಿ ಇದೆ. ಪ್ರತಿದಿನ 3,52,921 ಸಿಲಿಂಡ್ರು ದಿನ ಖರ್ಚು ಮಾಡ್ತಾ ಇದ್ದಾರೆ, ಬಳಕೆ ಇದೆ. ಅದಕ್ಕೆ ಅವಶ್ಯಕತೆ ಆದಷ್ಟು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಮತ್ತು 3 ಕಾರ್ಪೊರೇಷನ್ಸು ಒಟ್ಟಿಗೆ ಅದನ್ನು ವಿತರಣೆ ಪ್ರತಿದಿನ ನಡೀತಾ ಇದೆ. ಪ್ರಾಬ್ಲಮ್ ಇರೋದು ಡೊಮೆಸ್ಟಿಕ್. ಕೇಂದ್ರ ಸರ್ಕಾರ 20% ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದೆ. 44,000 ಸಿಲಿಂಡರ್ಸು ಕಮರ್ಷಿಯಲ್ಲು ಪ್ರತಿ ದಿನ ಬೇಕಾಗ್ತದೆ. ಅದಕ್ಕೆ 20% ಅಂದರೆ ಹತ್ತಿರ 8,500 ಆಗ್ತದೆ. ಆದರೂ ಕೂಡ 9,000 ಸಿಲಿಂಡರ್ಸನ್ನು ಕೊಡೋಕ್ಕೆ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕು ಅನ್ನೋದನ್ನು ಕೂಡ ನಾವು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಸ್ ಅವ್ರನ್ನ ಇಟ್ಕೊಂಡು ತೀರ್ಮಾನ ಮಾಡಿದ್ದೀವಿ. ಈ 1,000ದಲ್ಲಿ ಯಾರಿಗೆ ಕೊಡಬೇಕು, ಏನು ಕೊಡಬೇಕು ಅಂತ ಕಷ್ಟನೇ ಆಗಿದೆ. ನಾನು ಹೇಳಿದೆ, ಒಂದು ವಾರ ಸುಧಾರಿಸಿದರೆ ಸ್ವಲ್ಪ ಬದಲಾವಣೆ ಆಗ್ತದೆ. ಕೇಂದ್ರ ಸರ್ಕಾರದವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಇರಾನ್ ಜೊತೆಯಲ್ಲಿ ಸಂಪರ್ಕದಲ್ಲಿ ದಿನ ಇದ್ದಾರೆ. ಅವರು ಸುಮಾರು 16 ಶಿಪ್ ಕ್ಯೂನಲ್ಲಿವೆ. ಅವು ಬಿಡುಗಡೆ ಆಗ್ತಾ ಇಲ್ಲ. ಬಿಡುಗಡೆ ಆದರೆ ಅನುಕೂಲ ಆಗ್ತದೆ, ನಾರ್ಮಲ್ ಸ್ಥಿತಿಗೆ ಬರ್ತದೆ. ಈ ಸದನ ಮುಖಾಂತರ, ಸಭಾಪತಿಗಳ ಮುಖಾಂತರ ನಾನು ಅಪೀಲ್ ಮಾಡ್ತೀನಿ. ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ, ಯುದ್ಧ ನಡೀತಾ ಇದೆ. ಹೋಟ್ಲ್ ಮಾಲೀಕರು ಎಲೆಕ್ಟ್ರಿಸಿಟಿ ಆದರೂ ಉಪಯೋಗಿಸಿ ಈ ಸಂದರ್ಭಕ್ಕೆ ಹಂಗೆ ಸುಧಾರಿಸಲಿ. ಈ 1,000 ಸಿಲಿಂಡರ್ನ ಒಂದು ವಾರ ಕ್ರೋಢೀಕರಿಸಿ ಒಂದು 10,000 ರಿಂದ 15,000 ಸಿಲಿಂಡರ್ ಮಾಡಿ ಅಸೋಸಿಯೇಷನ್ನ ಕರೆದು ಡಿಸ್ಪರ್ಸ್ಮೆಂಟ್ ಹೇಗೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ನಾನು ನೆಕ್ಸ್ಟ್ ಮಂಡೇ ಅವ್ರನ್ನ ಕರೆಸಿ ಮಾಡ್ತೀನಿ. ಇಷ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು ವಾಸ್ತವ ಪರಿಸ್ಥಿತಿ. ಸಭಾಪತಿ ಡೊಮೆಸ್ಟಿಕ್